ಸಿದ್ಧಗಂಗಾ ಮಠದ ಶ್ರೀಗಳ ಸಮಾಜಮುಖಿ ಕೆಲಸಗಳಿಂದ ಪ್ರೇರಣೆಯಾಗಿ ನಾನು ಕೂಡ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡುತ್ತಿದ್ದೇನೆ ಎಂದು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಅಭಿಪ್ರಾಯಪಟ್ಟರು. ಅವರು ಶಿರಸಿ ತಾಲೂಕಿನ ಬದನಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂತೊಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡುಗೆಯಾಗಿ ನೀಡಿ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮಸ್ಥರಾದ ಯುವರಾಜ್ ಗೌಡ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿರುವ ಸರ್ಕಾರಿ ಶಾಲೆಯನ್ನು ಗುರುತಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿಕೊಟ್ಟಿರುವುದು ಶ್ಲಾಘನೀಯ ಸಂಗತಿ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸಗಳನ್ನು ಮಾಡಲು ಶಕ್ತಿ ಸಿಗಲಿ ಎಂದು ಶುಭ ಹಾರೈಸಿದರು. ಶಾಲೆಗೆ ಅತ್ಯಾಧುನಿಕ ವಾಟರ್ ಫಿಲ್ಟರ್ ಅನ್ನು ಕೊಡುಗೆಯಾಗಿ ನೀಡಿದ ಹಿನ್ನೆಲೆಯಲ್ಲಿ ಅನಂತಮೂರ್ತಿ ಹೆಗಡೆ ಅವರನ್ನು ಶಾಲೆಯ ಎಸ್ಡಿಎಂಸಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗದ ಕಾರ್ಯದರ್ಶಿ ಮಾರುತಿ ಎನ್ ಸಾಳುಂಕೆ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ರವಿ ಬೋರಳ್ಳಿ, ಬದನಗೋಡು ಗ್ರಾಮ ಪಂಚಾಯತ್ ಪಿಡಿಒ ಟಿಪಿ ಲಂಬಾಣಿ, ಶಿವಪ್ಪ ದುರ್ಗಪ್ಪ ಬೋವಿ ವಡ್ಡರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಪ್ರಮುಖವಾದಂತಹ ಕಾರಣ ಅಂತಂದರೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳು, ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅವರು ಅನ್ನ ಅಕ್ಷರ ಆಶ್ರಯ ಏನು ಹೇಳಿ ಮಕ್ಕಳು ಹೇಳಿ, ಅನ್ನ ಅಕ್ಷರ ಆಶ್ರಯ, ಇದು ಮೂರನ್ನು ಪ್ರತಿಪಾದನೆ ಮಾಡಿದ್ರು. ಅವರು ಸ್ವಾಮಿಗಳು ಕಾವ್ಯ ಹಾಕೊಂಡು ಸ್ವಾಮಿಗಳು ಏನೂ ಇಲ್ಲ ಅವ್ರ ಹತ್ರ, ಹೌದಲ್ಲ, ಬೆನ್ನ ಮೇಲೆ ಅಕ್ಕಿ ಚೀಲ ಎತ್ಕೊಂಡು ಮನೆಗೆ ಹೋಗಿ ಬೇಡ್ಕೊಂಡು ಬಂದು ಮಕ್ಕಳನ್ನು ಸಾಕ್ತಾ ಇದ್ದಾರೆ, ಊಟ ಹಾಕ್ತಾ ಇದ್ದಾರೆ. ಆ ಒಂದು ಪ್ರೇರಣೆಯಿಂದ ಇವತ್ತಿನ 10,000ಕ್ಕೂ ಹೆಚ್ಚಿನ ಜನ ಅಲ್ಲಿ ಊಟ ಮಾಡ್ತಾರೆ. ಅಲ್ಲಿ ಜಾತಿ ಇಲ್ಲ. ಏನು ಹೇಳಿ, ಇವತ್ತಿನ ದಿವಸ ನಮ್ಮ ಭಾರತ ದೇಶ ಹಾಳಾಗ್ತಾ ಇರೋದು ಯಾವುದರಿಂದ ಅಂತಂದ್ರೆ ಜಾತಿಯಿಂದ. ಕೆಲವು ಜನ ಭ್ರಮೆಲಿರ್ತಾರೆ, ನಾವೇ ದೊಡ್ಡ ಜಾತಿಯವರು, ಇವನು ಇನ್ನೊಬ್ಬರು ಕೆಳ ಜಾತಿಯವರು, ಹೀಗೆ ಪ್ರತಿಯೊಬ್ಬರು ಒಬ್ಬನು ಇನ್ನೊಬ್ಬನ ಕೆಳ ಅಂತ ಅಂದ್ಕೊಳ್ಳುವಂಥದ್ದು, ನಾನೇ ಶ್ರೇಷ್ಠ ಅಂದ್ಕೊಳ್ಳುವಂಥ ಈ ರೋಗದಿಂದಾಗಿ ನಮ್ಮ ದೇಶ ಹಿಂದುಳಿತಾ ಇದೆ. ಆ ಸಿದ್ಧಗಂಗಾ ಮಠದಲ್ಲಿ ಯಾವುದಕ್ಕೂ ಕೂಡ ಆಸ್ಪದ ಇಲ್ಲ. ಎಲ್ಲ ಜಾತಿಯವರು ಕೂಡ ಒಂದೇ. ಜಾತಿ ಅನ್ನೋ ಶಬ್ದವೇ ಇಲ್ಲ. ನಾರಾಯಣಗೌಡರು ಹೇಳಿದಾರಲ್ಲ, ಜಾತಿಯನ್ನ ಹೇಳಬೇಡ, ಜಾತಿಯನ್ನ ಕೇಳಬೇಡ, ಜಾತಿಯನ್ನು ಯೋಚಿಸಬೇಡ. ಆ ರೀತಿಯಲ್ಲಿ ಅವರು ಆ ಒಂದು ಅದ್ಭುತವಾದಂತಹ ಆಶ್ರಮವನ್ನು ಕಟ್ಟಿ ಲಕ್ಷಾಂತರ ಜನಕ್ಕೆ ವಿದ್ಯಾದಾನವನ್ನು ಮಾಡಿ ಇವತ್ತಿನ ದಿವಸ ವಿದ್ಯೆ ಕಲಿತಂತಹ ಜನ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರ್ಗಳಾಗಿ, ಡಾಕ್ಟರ್ಗಳಾಗಿ, ವಿಜ್ಞಾನಿಗಳಾಗಿ ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರ್ತಾ ಇದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇ ಬಾರಿ ನಾನು ಯಾವತ್ತೂ ಅವರು ಪಾದ ಪೂಜೆ ಮಾಡೋದು ನಮ್ಮ ದೇವಸ್ಥಾನದಲ್ಲಿ, ಆಗ ನನಗೆ ಅನ್ನಿಸ್ತು. ಅಷ್ಟು ನಂತರ ಮತ್ತೊಮ್ಮೆ ನನಗೆ ಇನ್ನೂ ಹುಮ್ಮಸ್ ಬಂದಿರುವಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಮರಣ. ಪುನೀತ್ ರಾಜ್ಕುಮಾರ್ ಕೂಡ ಹಾಗೇನೆ, ನಮ್ಗೆ ಗೊತ್ತಿರಲಿಲ್ಲ ಅವರು ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಏನೋ ಒಬ್ಬ ಫಿಲ್ಮ್ ಸ್ಟಾರ್ ಮಜಾ ಮಾಡ್ತಾ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ನಾವು ಅಂದ್ಕೊಂಡಿದ್ವಾಗಿತ್ತು ಮೊದಲು. ಆದರೆ ತೀರ್ಕೊಂಡ ಮೇಲೆ ನಮ್ಗೆ ಗೊತ್ತಾಯ್ತು ಎಷ್ಟು ಅವರು ದಾನ ಧರ್ಮಗಳನ್ನು ಮಾಡಿದ್ದಾರೆ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಅನಾಥಾಶ್ರಮ ನಡೆಸ್ತಾ ಇದ್ದಾರೆ, ಎಷ್ಟು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ಹಾಗೆ ನಾವು ಕೂಡ ನಮ್ಮ ದುಡಿದ ಹಣದಲ್ಲಿ ಒಂದು ಪಾಲನ್ನು ಈ ನಾವು ಕೊಡ್ತಾ ಇರುವಂಥದ್ದು ಯಾವುದೇ ರೀತಿ ಯಾವುದೋ ಕಂಪನಿ ಹಣವೋ ಅಥವಾ ಮತ್ಯಾವುದೋ ಹಣ ಅಲ್ಲ, ನಮ್ಮ ಆದಾಯದ ಭಾಗವನ್ನು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅವರಿಬ್ಬರು ಪ್ರೇರಣೆ. ನಾನು ಯಾವತ್ತೂ ಕೂಡ ಅವರಿಗೆ ಕೈ ಹೋಗಿದ್ದೇನೆ. ಮತ್ತೆ ಮಕ್ಕಳಿಗೆ ಹೇಳ್ತೇನೆ ಏನಂತಂದ್ರೆ, ನೀವು ದೊಡ್ಡವರಾಗ್ತಾ ಇದ್ದೀರಿ, ಚಿಕ್ಕ ಮಕ್ಕಳಿಗೆ ಮತ್ತೆ ಏನಿದೆ, ಒಂದು ಬಾಳೆಹಣ್ಣು ಇದೆಯಾ, ನಿಮ್ಗೆ ಸ್ವಲ್ಪ ಬೇರೆ ಚಾಕ್ಲೇಟ್ ಇದೆಯಾ, ಒಬ್ಬರು ತಿನ್ಬೇಡಿ, ಪಕ್ಕದಲ್ಲಿ ಇದ್ದವರಿಗೆ ಸ್ವಲ್ಪ ಕೊಡಿ. ಮತ್ತೆ ಏನಿದೆ ಅದನ್ನು ಹಂಚ್ಕೋತೀನಿ ಅಂತ ಕಲ್ತ್ಕೋಬೇಕು. ಯಾವತ್ತೂ ಇನ್ನೊಬ್ರು ನಾವು ಕಿತ್ಕೋತೀನಬಾರ್ದು. ನಾವು ನಮ್ಮ ಕೈಲಿದ್ದನ್ನು ಒಂದು ಬಿಸ್ಕಿಟ್ ಇದ್ದರೆ ತಗುವಂಥ ಪಕ್ಕದಲ್ಲಿ ಬೇರೆ ಕೊಡಬೇಕು. ಆ ಒಂದು ಭಾವನೆಯಿಂದ ಮನುಷ್ಯ ಬೆಳಿಬೇಕು. ಚಿಕ್ಕ ಮಕ್ಕಳು ಅಂತಲ್ಲ, ನಾವು ಅಷ್ಟೇ. ಬೇಕು 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 ಅನ್ನೋನು ಯಾವತ್ತೂ ಕೂಡ ಬಡವ, ಸಾಕು ಸಾಕು ಅನ್ನೋನು ಶ್ರೀಮಂತ. ತೃಪ್ತಿ ಅನ್ನುವಂಥದ್ದು ಹೊರಗಡೆ ಇರೋ ನಮ್ಮ ಒಳಗಡೆ ಇರಬೇಕು. ಆ ತೃಪ್ತಿಯಿಂದ ಮನುಷ್ಯ ಬದುಕಿದಾಗ ಮಾತ್ರ ನಮ್ಮ ಕೈಲಾದ ಒಂದು ಭಾಗವನ್ನು ಸಮಾಜಕ್ಕೆ ಬೇರೆಯವರಿಗೆ ಕೊಟ್ಟು ನಾವು ಬದುಕಿದರೆ ಆ ಖುಷಿಯೇ ಬೇರೆ. ಕೊಡೋದ್ರಲ್ಲಿ ಇದೆಯಲ್ಲ, ಅದರಂತಹ ಒಂದು ಸಂತೋಷ, ಆನಂದ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಗುಣವನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ, ಮತ್ತೆ ಇಂತಹ ಒಂದು ಗಣ್ಯರು ಕೇವಲ ತಮ್ಮ ಮನೆ ಯೋಚನೆ ಮಾಡದೆ ತಮ್ಮ ಶಾಲೆ, ತಮ್ಮ ದೇವಸ್ಥಾನ, ತಮ್ಮ ಒಂದು ಬಸ್ ನಿಲ್ದಾಣ, ತಮ್ಮ ರಸ್ತೆ, ನಮ್ಮ ಊರಿನ ರಸ್ತೆ, ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ನಮ್ಮ ಯುವರಾಜ್ ಗೌಡ ಅಂತ ಮುಖಂಡರು, ಇಲ್ಲಿನ
ಹಿರಿಯರೆಲ್ಲ ಏನಿದ್ದಾರೆ ಎಲ್ಲರಿಗೂ ಕೂಡ ನಾನು ನಿಮ್ಮ ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತಾ ಮತ್ತೊಮ್ಮೆ ನೀವು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಇಷ್ಟೇ ಅಲ್ಲ, ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.